ನಾನು ನನ್ನ ಮೊದಲ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು 2018ರಲ್ಲಿ. ಆವಾಗ ನನಗೆ ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ. ಅಂದರೆ ನಾನು ಇದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಥವಾ ಈ ಜಾನರಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು, ಆ ಥರ ಯಾವುದೇ ರೀತಿಯ ಒಂದು ಪ್ಲ್ಯಾನ್ಸ್ ಇರಲಿಲ್ಲ. ಆವಾಗ ನಾನು ಏನು ಅಪ್ಲೋಡ್ ಮಾಡ್ತಿದ್ದೆ ಅಂದರೆ, ಆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಒಂದು ಮ್ಯೂಸಿಕ್ ವೀಡಿಯೋಸ್, ಲೈಕ್ ನಾನು ಪಿಯಾನೋ ಪ್ಲೇ ಮಾಡ್ತಿದ್ದೆ, ಆ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ. ಮತ್ತು ಲಿರಿಕಲ್ ವೀಡಿಯೋಸ್ ಬರುತ್ತಲ್ಲ, ಆ ಟೈಪ್ ಒಂದು ವೀಡಿಯೋಸ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಯಾವಾಗ 2018ರಲ್ಲಿ. ಆ ಟೈಮಲ್ಲಿ ಏನಂದರೆ ಎಕ್ಸೈಟ್ಮೆಂಟ್ ಅಷ್ಟೇ, ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಆ ರೀತಿ ಒಂದು ಎಕ್ಸೈಟ್ಮೆಂಟ್ ಇತ್ತು. ಬಟ್ ಆ ಒಂದು ಎಕ್ಸೈಟ್ಮೆಂಟು ಜಾಸ್ತಿ ದಿನದವರೆಗೂ ಇರಲಿಲ್ಲ. ಸ್ವಲ್ಪ ದಿನ ಆದಮೇಲೆ ನಾನು ಯೂಟ್ಯೂಬ್ ಚಾನಲ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟೆ. ಸೊ ಅದೇ ಲಾಸ್ಟು, ಮತ್ತೆ ಆ ಒಂದು ಚಾನಲ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಲೇ ಇಲ್ಲ ಆ ವರ್ಷದಲ್ಲಿ. ನೆಕ್ಸ್ಟ್ ನಾನು ಯೂಟ್ಯೂಬ್ ಚಾನಲ್ ಮತ್ತೆ ಸ್ಟಾರ್ಟ್ ಮಾಡಿದ್ದೆ ಯಾವಾಗಪ್ಪ ಅಂದರೆ 2021 ಅನಿಸುತ್ತೆ. ಸೊ ಆವಾಗ ನಾನು ಯಾವ ರೀತಿ ಒಂದು ಮೈಂಡ್ಸೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಂದರೆ, ಜಸ್ಟ್ ಒಂದು ವ್ಲಾಗ್ಸ್, ಅಂದರೆ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ಒಂದು ಟ್ರಾವೆಲ್ ವ್ಲಾಗ್ಸ್ ಆಗಿರ್ಬೋದು, ಈ ರೀತಿ ಒಂದು ಐಡಿಯಾ ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಬಟ್ ಆವಾಗ ನನಗೆ ನೆಗೆಟಿವ್ ಪಾಯಿಂಟ್ ಏನಾಯಿತು ಅಂದರೆ, ನೆಗೆಟಿವ್ ಪಾಯಿಂಟ್ ಅನ್ನೋದಕ್ಕಿಂತ ನನಗೆ ಏನಕ್ಕೆ ಕಾನ್ಫಿಡೆನ್ಸ್ ಬಂದಿಲ್ಲ ಆವಾಗ ವೀಡಿಯೋಸ್ ಮಾಡೋಕ್ಕೆ ಅಂದರೆ, ನನಗಿದ್ದಿದ್ದ ನಾಚಿಕೆಗೆ ನನ್ನ ಕ್ಯಾಮ್ರಾದಲ್ಲಿ ನನ್ನ ಮುಖ ನೋಡಿ ನನಗೆ ನಗು ಬರ್ತಿತ್ತು. ಈ ಮ್ಯಾಟ್ರಲ್ಲಿ ನನಗೆ ಮತ್ತೆ ಬೇಜಾರಾಗಿ, ಮತ್ತೆ ಡಿಮೋಟಿವೇಟ್ ಆಗಿ, ಮತ್ತೆ ನನ್ನ ಚಾನಲ್ನ ಕ್ಲೋಸ್ ಮಾಡಬೇಕಾಯಿತು. ಮತ್ತೆ ನಾನು ಅದೇ ಹುಮ್ಮಸ್ಸಲ್ಲಿ, ಅದೇ ಒಂದು ಜೋಶಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದ್ದು ತಂತ್ರಜ್ಞಾನಿ ಯೂಟ್ಯೂಬ್ ಚಾನಲ್. ಎಷ್ಟರಲ್ಲಿ? 2023ರಲ್ಲಿ. ಆವಾಗ ನಾನು ಮತ್ತೆ ಸಾಲ ಸೋಲ ಮಾಡಿ ಪ್ರಾಡಕ್ಟ್ಸ್ಗಳು ತಂದು ಅನ್ಬಾಕ್ಸಿಂಗ್ ಮಾಡಿ ವೀಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡಿದ್ರೆ ಜನಗಳು ನೋಡೋದು ಬೇಡವಾ? ಇದೇ ಬೇಜಾರಲ್ಲಿ ನಾನು ಓದಿ ದಬಾಕಿರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಜಾಬ್ ಹುಡುಕಿ ಇಂಟರ್ವ್ಯೂ ಕೊಟ್ಟು ಕೆಲಸ ತಗೊಳ್ಳೋಷ್ಟರಲ್ಲಿ ಗುರು, ಇಷ್ಟೆಲ್ಲ ಆದಮೇಲೆ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಡಾಟು ಒಂದು ಗೀಟ್ ಹಾಕಿ ಮುಗಿಸ್ಬಿಟ್ಟೆ. ನೆಕ್ಸ್ಟು ನಾನು ಮಾಡ್ತಿದ್ದ ಕೆಲಸದಲ್ಲಿ ನಮ್ಮ ಮ್ಯಾನೇಜರ್ ನಂಗೆ ಕೊಟ್ಟಿದ್ದ ಟಿಕೆಟು ಮುಂಬೈಗೆ. ಆವಾಗ ನಾನು ಆನ್ಲೈನಲ್ಲಿ ಟಿ ಶರ್ಟ್ಗಳು ಬುಕ್ ಮಾಡಿಕೊಂಡು ಒಂದೆರಡು ಕ್ಯಾಬ್ ತಗೊಂಡು ನಾನು ಹೊರಟಿದ್ದು ಎಲ್ಲರ ಕೇವ್ಸ್ಗೆ. ನಮ್ಮ ಕನ್ನಡ ಜನತೆ ನೋಡ್ತಾರೆ ಅಂತ ನಾನು ಮಾಡಿದ ವೀಡಿಯೋಸ್ಗೆ ಈ ಕಡೆ ವ್ಯೂಸು ಬರಲಿಲ್ಲ, ಲೈಕ್ಸು ಬರಲಿಲ್ಲ, ಸಬ್ಸ್ಕ್ರೈಬು ಬರಲಿಲ್ಲ. ನಮ್ಮ ಕನ್ನಡದ ಜನತೆ ಹೊರ ರಾಜ್ಯದಿಂದ ಬಂದಂಥ ಒಂದು ಕ್ರಿಯೇಟರ್ಸ್ಗಳಿಗೆ ಸಪೋರ್ಟ್ ಮಾಡುವಾಗ ಈ ನಾಡಲ್ಲೇ ಹುಟ್ಟಿ ಬೆಳೆದಿರುವಂಥ ಈ ಡಕೋಟಾ ಇಂಜಿನಿಯರ್ಗೆ ಸಪೋರ್ಟ್ ಮಾಡಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ವೀಡಿಯೋಸು ನಿಮ್ಮ ಮನೆಗೆ ಪ್ರತಿ ಸಲ ಬರುತ್ತೆ. ನಾನು ಮಾಡುವಂಥ ವೀಡಿಯೋಸು ನಿಮಗೆ ಇಷ್ಟ ಆಗಿಲ್ಲ ಅಂದರೂ ಕೂಡ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ನಾನು ನಿಮ್ಮ ಮನೆ ಮಗ, ಡಕೋಟಾ ಇಂಜಿನಿಯರ್.